ನಟ ದರ್ಶನ್ಗೆ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಲಾಗಿದೆ. ಇನ್ನೂ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಿ 24ನೇ ACMM ಕೋರ್ಟ್ ಆದೇಶವನ್ನು ಒಂದು ಕಡೆ ಕೊಟ್ಟಿದೆ. ದರ್ಶನ್ಗೆ ಹಾಗಾದರೆ ಮತ್ತೆ ಜೈಲಲ್ಲೇ ಇನ್ನೂ 14 ದಿನಗಳ ಕಾಲ ಇರಬೇಕಾದಂಥ ಅನಿವಾರ್ಯತೆ ಇದೆ. 14 ದಿನಗಳು ಅಂತ ಹೇಳಿದ್ರೆ ನೋಡಿ, ಜೂನ್ 8ಕ್ಕೆ ಒಂದು ಕೊಲೆ ಆಯಿತು ಅಂತ ಸುದ್ದಿ ಬರುತ್ತೆ. ಜೂನ್ 10ರ ಸುಮಾರಿಗೆ ದರ್ಶನ್ ಮತ್ತು ಗ್ಯಾಂಗನ್ನು ವಶಕ್ಕೆ ಪಡ್ಕೊಳ್ಳೋ ಒಂದು ಪ್ರೊಸೆಸ್ ಶುರುವಾಗುತ್ತೆ. ಅಲ್ಲಿಂದ 3 ತಿಂಗಳು ಲೆಕ್ಕ ಹಾಕೊಳ್ಳಿ. ಜೂನಿಂದ ಜುಲೈಗೆ, ಜುಲೈಯಿಂದ ಆಗಸ್ಟ್ಗೆ, ಆಗಸ್ಟಿಂದ ಸೆಪ್ಟೆಂಬರ್ಗೆ, ಹೆಚ್ಚು ಕಡಿಮೆ ಸೆಪ್ಟೆಂಬರ್ 10ರವರೆಗೂ ಅಂತೂ ದರ್ಶನ್ ಮತ್ತು ಗ್ಯಾಂಗ್ಗೆ ಬೇಲ್ ಸಿಗೋದು ಕಷ್ಟ. ಅವ್ರು ಬೇಲ್ ಅಪ್ಲೈ ಮಾಡದೇ ಇರೋದು ಬೇರೆ ವಿಚಾರ. ಬೇಲ್ ಅಪ್ಲೈ ಮಾಡಿದ್ರೂ ಸಿಗಲ್ಲ ಅವ್ರಿಗೆ. ಜುಡಿಷಿಯಲ್ ಕಸ್ಟಡಿ ಎನ್ನುವ ಒಂದು ಅವಧಿನೇ ಹೆಚ್ಚು ಕಡಿಮೆ ಇಂಥ ಒಂದು ರೇರೆಸ್ಟ್ ಆಫ್ ದಿ ರೇರ್ ಕೇಸ್ಗಳಲ್ಲಿ ವಿಸ್ತರಣೆ ಆಗ್ತಾ ಬರಬಹುದು. 17 ಜನ ಆರೋಪಿಗಳಿದ್ದಾರೆ. 4 ಜನ ತುಮಕೂರು ಜೈಲಲ್ಲಿದ್ದಾರೆ. ಉಳಿದವರೆಲ್ಲರೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಇರಲಿ, ಆದರೆ ಇದೀಗ ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿ ನ್ಯಾಯಾಧೀಶರ ಮುಂದೆ ಇಷ್ಟು ಆರೋಪಿಗಳನ್ನು ಹಾಜರುಪಡಿಸಲಾಗಿತ್ತು. ನಟ ಅಂದರೆ ಎಕ್ಸ್ಪೆಕ್ಟೆಡ್, ಇದನ್ನೇನೋ ತುಂಬ ಆಶ್ಚರ್ಯ, ಆ ಥರ ಎಕ್ಸ್ಪೆಕ್ಟೇ ಮಾಡಲಿಲ್ಲ, ಆ ಥರ ಏನಿಲ್ಲ ಇದರಲ್ಲಿ. ಕಾರಣ 90 ದಿನ ಟೈಮ್ ಇರುತ್ತಪ್ಪ ಒಬ್ಬರಿಗೆ ಚಾರ್ಜ್ ಶೀಟನ್ನು ಬರೆಯೋದಕ್ಕೆ. ಸೊ ಹಾಗಾಗಿ ಇನ್ನೂ ಕೂಡ ಒಂದು 60 ದಿನ ಕೂಡ ಕಳೆದಿಲ್ಲ. 2 ತಿಂಗಳು ಕೂಡ ಜೈಲಲ್ಲಿ ದರ್ಶನ್ ಇನ್ನೂ ಕೂಡ ಕಳೆದಿಲ್ಲ. ಸೊ ಹಾಗಿದ್ದಾಗ ಏನಾಗುತ್ತೆ, ಒಂದು 90 ದಿನಗಳ ಕಾಲ ಟೈಮ್ ತೆಗೆದುಕೊಂಡು ಅವ್ರು ಇನ್ನೂ ಒಂದಷ್ಟು ಪಾಯಿಂಟ್ಸನ್ನು ನೋಟ್ ಮಾಡಿಕೊಂಡು, ಇನ್ನೂ ಅದು DVR ರಿಟ್ರೈವ್ ಮಾಡ್ಕೊಂಡಿರ್ತಾರೋ, ಡೇಟಾ ರಿಟ್ರೈವ್ ಮಾಡಿರ್ತಾರೋ, ಮೊಬೈಲ್ ಸಿಕ್ಕಿರುತ್ತೋ, ಯಾವುದೋ ಮಾತುಕತೆ ಸಿಕ್ಕಿರುತ್ತೋ, ಇನ್ನೇನೋ ಸಾಕ್ಷ್ಯ ಸಿಕ್ಕಿರುತ್ತೋ, ಎಲ್ಲವಕ್ಕೂ ಕೂಡ ಅವರು ವಿಚಾರಣೆ ಮಾಡಬಹುದಾಗುತ್ತೆ. ಬೇಕಾದ್ರೆ ಕೇಳ್ಕೊಳ್ಬಹುದು ಅವರು, ನಾವೇನು ಸ್ವಲ್ಪ ವಿಚಾರಣೆ ಬಾಕಿ ಇತ್ತು, ಇಂತಿಂಥ ಹೊಸ ಸಾಕ್ಷ್ಯಗಳು ನಮಗೆ ಲಭ್ಯ ಇದೆ, ಇಂಥ ರಿಪೋರ್ಟ್ಗಳು ನಮಗೆ ಬಂದಿದೆ, ಫೊರೆನ್ಸಿಕ್ಕಿಂದ ಇಂಥ ಒಂದು ರಿಪೋರ್ಟ್ ಬಂದಿದೆ, ನಮಗೆ DVRಯಿಂದ ಇಂಥ ಒಂದು ಮಾಹಿತಿ ಸಿಕ್ತು, ಆ ಒಂದು ಐಫೋನ್ ನಾವು ಟ್ರೈ ಮಾಡಿದ್ವಿ, ಅದರಿಂದ ಮಾಹಿತಿ ಸಿಕ್ತು ನಮಗೆ. ಹಾಗಾಗಿ ಇಂಥ ಮಾಹಿತಿ ಸಿಕ್ಕಿದ ಮೇಲೆ ಇದಕ್ಕೆ ಸಂಬಂಧಪಟ್ಟಂಥವ್ರನ್ನ ನಮಗೆ ಕಸ್ಟಡಿ ಕೊಡಿ ಅಂತ ಕೂಡ ಕೇಳುವ ಚಾನ್ಸಸ್ ಇರುತ್ತೆ. ಆದರೆ ಇಲ್ಲಿ ಇದೊಂದೇ ಭಾಗ ಅಲ್ಲ. ಇದೀಗ ದರ್ಶನ್ಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿರುವುದಕ್ಕೆ ಇನ್ನೂ ಕೂಡ ಒಂದಷ್ಟು ಕಾರಣಗಳು ಕೂಡ ಇಲ್ಲಿ ಇವೆ. ಅದನ್ನು ಕೂಡ ಒಂದು ಕಡೆ ಪೊಲೀಸರು ಇಲ್ಲಿ ಮುಂದೆ ಮಾಡಿದ್ದಾರೆ. ಆ ಮೂಲಕವಾಗಿ ದರ್ಶನ್ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಲಿ ಅಂತ ಪೊಲೀಸರು ಕೂಡ ಇಂಡೈರೆಕ್ಟಾಗಿ ಇದೆಲ್ಲ ಕೂಡ ಹೇಳಿದಂತೆ ಲೆಕ್ಕ. ಏನಕ್ಕೆ ಈ ಹಂತದಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ನ ಆಚೆ ಬಿಡಬಾರ್ದು, ಅವರು ನ್ಯಾಯಾಂಗ ಬಂಧನದಲ್ಲೇ ಇರಬೇಕು ಅಂಥೇಳಿ ಒಂದು ಕಡೆ ಸರ್ಕಾರಿ ವಕೀಲರು ವಾದವನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ನೋಡಿ ಸ್ವಾಮಿ, ಅಪ್ಪಿತಪ್ಪಿ ಈ ಹಂತದಲ್ಲಿ ಏನಾದರೂ ಜಾಮೀನು ಕೊಟ್ಟುಬಿಟ್ರೆ, ಬೇಲ್ ಕೊಟ್ಟುಬಿಟ್ರೆ ಅದಕ್ಕಿಂತ ಅಪಾಯ ಇನ್ನೊಂದಿಲ್ಲ. ಇವರೆಲ್ಲ ಕೂಡ ತುಂಬ ಅಪಾಯಕಾರಿ ವ್ಯಕ್ತಿಗಳಾಗ್ತಾರೆ. ಇವರಿಗೆ ಬೇಲ್ ಏನಾದರೂ ಕೊಟ್ಟರೆ ಆರೋಪಿಗಳ TP ಪರೇಡ್ ತಡೆಯುವ ಸಾಧ್ಯತೆ ಕೂಡ ಇರುತ್ತೆ. TP ಪರೇಡ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಐಡೆಂಟಿಫಿಕೇಷನ್ ಪರೇಡ್ ಇನ್ ಫ್ರಂಟ್ ಆಫ್ ತಹಶೀಲ್ದಾರ್ ಅಂತ TP ಪರೇಡ್ ಅಂತಾರೆ. ತಹಶೀಲ್ದಾರರ ಮುಂದೆ ಈ ಒಂದು ಪರೇಡನ್ನು ಮಾಡಬೇಕಾಗತ್ತೆ ಅವರು. ಸೊ ಅದಕ್ಕೂ ಕೂಡ ರೆಡಿಪಡಿಸಬಹುದಾಗತ್ತೆ. ತಾಂತ್ರಿಕ ಸಾಕ್ಷಿ ಪರಿಶೀಲನೆ ವೇಳೆಯಲ್ಲಿ ಆರೋಪಿಗಳ ಪಾತ್ರ ನಮಗೆ ದೃಢಪಟ್ಟಿದೆ. ಇಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ನಾವು ಚೆಕ್ ಮಾಡಲಿಕ್ಕೆ ಹೋದಾಗ ಇದರಲ್ಲಿ ಆರೋಪಿಗಳೆಲ್ಲರೂ ಕೂಡ ಪಾತ್ರ ಇರೋದು ನಮಗೆ ಸ್ಪಷ್ಟವಾಗಿದೆ. ಹಲವಾರು ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷ್ಯಗಳ ಪರಿಶೀಲನೆ ಇನ್ನೂ ಕೂಡ ಬಾಕಿ ಇದೆ ಸ್ವಾಮಿ. ಟೆಕ್ನಿಕಲ್ಲು ಮತ್ತು ಸೈಂಟಿಫಿಕ್ ಎವಿಡೆನ್ಸ್ಗಳು ನಮಗೆ ಸಾಕಷ್ಟು ಸಿಕ್ಕಿವೆ. ಇಲ್ಲಿ ಪರಿಶೀಲಿಸಬೇಕಾಗಿದೆ. ನಾವು ಸಾಕ್ಷ್ಯ ತಜ್ಞರ ಪರಿಶೀಲನೆಗೆ ಎಲ್ಲವನ್ನು ಕೂಡ ನಾವು ಕಳಿಸ್ಕೊಟ್ಟಿದ್ದೀವಿ. ವರದಿ ಕೂಡ ನಮಗೆ ಬರಬೇಕಾಗಿದೆ. ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಸೀಸ್ ಆಗಿರ್ತಕ್ಕಂಥ DVR ಡಾಟಾ ರಿಟ್ರೀವ್ ಆಗ್ತಾ ಇದೆ. ಯಾವ DVRಗಳು ಅಂದರೆ ಈ DVR ಇದೆ, ಇನ್ನೊಂದು ಕ್ರೂಷಿಯಲ್ ಎವಿಡೆನ್ಸ್ ಆಗುತ್ತೆ. ಈ ಕೊಲೆ ನಡೀತು ಅಂತ ಹೇಳ್ತಾರಲ್ಲ ಪಟ್ಟಣಗೆರೆ ಶೆಡ್ನಲ್ಲಿ, ಯಾರ್ಯಾರು ಎಷ್ಟೆಷ್ಟೊತ್ತಿಗೆ ಬಂದರು, ಯಾರು ಹೊಡೆದ್ರು, ಯಾರು ಒದ್ರು, ಯಾರು ಚೆಚ್ಚಿದ್ರು, ಯಾವ್ಯಾವ ಜೀಪಿಂದ ಯಾರು ಇಳಿದ್ರು, ಎಷ್ಟು ಜನ ಬಂದು ಸೇರಿದ್ರು ಅಲ್ಲಿ ಆ ಕೂಟ, ರೇಣುಕಾಸ್ವಾಮಿ ಯಾವಾಗ ಬಂದಿದ್ದು, ಸೆಕ್ಯೂರಿಟಿ ರೂಮಲ್ಲಿ ಅವ್ನ ಬಾಡಿನ ಯಾವಾಗ ಇವರೆಲ್ಲ ಬಿಸಾಕಿದ್ದು, ಅಲ್ಲಿಂದ ವಿಲೇವಾರಿ ಮಾಡಿದ್ದು ಹೇಗೆ, ಸಾಕ್ಷ್ಯ ನಾಶವನ್ನು ಮಾಡಿದ್ದು ಹೇಗೆ, ಪ್ರತಿಯೊಂದು ಕೂಡ ಆ DVRಲ್ಲಿ ಇರುತ್ತೆ, ಟೈಮಿಂಗ್ ಸಮೇತ ಇರುತ್ತೆ. ಅದನ್ನು ನಾವು ರಿಟ್ರೀವ್ ಮಾಡ್ತಾ ಇದ್ದೀವಿ. ಇಂಥ ಸ್ಟೇಜಲ್ಲಿ ಅಂದರೆ ಒಂದು ಕೇಸು ಒಂದು ಪ್ರಮುಖವಾದಂಥ ಘಟ್ಟಕ್ಕೆ ಬರ್ತಾ ಇರ್ತಕ್ಕಂಥ ಟೈಮ್ನಲ್ಲಿ ಈಗ ಜಾಮೀನೇನಾದರೂ ಕೊಟ್ಟುಬಿಟ್ರೆ ಈ 17 ಜನ ಆಚೆ ಹೋಗಿ ಸುಮ್ಮನೆ ಇರ್ತಾರಾ ಸ್ವಾಮಿ? ಸುಮ್ಮನೆ ಇರ್ತಾರಾ? ಸಾಕ್ಷಿಗಳ ಗುರುತು ಹಿಡಿಯುವಂತೆ ಬೆದರಿಕೆ ಕೂಡ ಹಾಕಬಹುದು ಇವರು. ತಾಂತ್ರಿಕ ಸಾಕ್ಷಿ ಪರಿಶೀಲನೆ ವೇಳೆಯಲ್ಲಿ ಆರೋಪಿಗಳ ಪಾತ್ರ ದೃಢಪಟ್ಟಿದೆ ನಮಗೆ. ಹಾಗಾಗಿ ನೇರವಾಗಿ ಭಾಗಿಯಾಗಿರತಕ್ಕಂಥ ಆರೋಪಿಗಳ ಸಾಕ್ಷಿ ಸಂಗ್ರಹ ನಮಗಿನ್ನೂ ಕೂಡ ಒಂದು ಕಡೆ ಬಾಕಿ ಉಳ್ಕೊಂಡಿದೆ. ನಾವಿನ್ನೂ ವಿಚಾರಣೆ ಮಾಡಬೇಕಾಗಿದೆ. ಆದ ಕಾರಣ ತನ್ನಿಮಿತ್ತ ಯಾವುದೇ ಕಾರಣಕ್ಕೂ ಈ ಕೇಸಲ್ಲಿ ಇವ್ರು ಯಾರಿಗೂ ನೀವು ಬೇಲ್ ಕೊಡಬೇಡಿ, ಇವ್ರನ್ನ ಆಚೆ ಬಿಡಬೇಡಿ, ನ್ಯಾಯಾಂಗ ಬಂಧನದಲ್ಲೇ ಇರಲಿ ಅಂಥೇಳಿ ಪೊಲೀಸರ ಒಂದು ಕಡೆ ವಾದ.